ಇರೋದರಿಂದ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ. ಎರಡನೇದಾಗೆ ಈ ಸಮಾವೇಶ ಮಾಡೋದರಿಂದಾಗೆ ಸಹಜವಾಗಿ ಸಿದ್ದರಾಮಯ್ಯರಿಗೆ ಹೋಗುತ್ತಿರೋದು ಕ್ರೆಡಿಟ್. ಸಿದ್ದರಾಮಯ್ಯ ಕ್ರೆಡಿಟ್ ಹೋದಪ್ಪ ಅಂದರೆ ಸಿದ್ದರಾಮಯ್ಯ ತಮ್ಮ ನಂತರ ಸತೀಶ್ ಅವ್ರ ಮಗನೂ ಇಲ್ಲ ಇವತ್ತು. ಮತ್ತು ಹೆಚ್ಚಿನರಿಗೆ ಆ ಒಂದು ಮಟ್ಟದ ಮಹತ್ವಾಕಾಂಕ್ಷೆ ಇಲ್ಲ. ಇನ್ನು ಯಾರನ್ನ ಬಿಡ್ಬೋದು ಬರೋ ಮೇಲೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದೆ ಬಿಡ್ಬೋದು ಅನ್ನೋಂಥ ಅವ್ರಿಗೂ ಒಳಗಿಂದೊಳಗೆ ಭಯ. ಅದಕ್ಕೆ ನನ್ನ ನೇತೃತ್ವದಲ್ಲೇ ಈ ಸಮಾವೇಶ ನಡೀತಾ ಇದೆ ಅಂತ ಇನ್ನೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಏಕಕಾಲಕ್ಕೆ ಸಿದ್ದರಾಮಯ್ಯರಿಗೂ ಮತ್ತೊಂದು ಕಡೆ ದೇವೇಗೌಡರಿಗೂ ನಾವು ವಿರೋಧಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ನನ್ನ ನೇತೃತ್ವದಲ್ಲಿ ನಡೀತಿರುವಂಥ ಸಮಾವೇಶ ಅಂತೇಳಿ ಈಗಿಂತ ತಮ್ಮ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಹಿಂದಿಲ್ಲ ನಾಳೆ ಈಗಾಗಲೇ ನಮ್ಮ ಜಾರಕಿಹೊಳಿ ಕುಟುಂಬದಿಂದ ರಮೇಶ್ ಅವರು BJPಯಲ್ಲಿ ಅಲ್ಲೂ ಒಂದು ರೆಬೆಲಿಯನ್ ಲೀಡರ್ ಆಗಿ ಹೊಮ್ತಾ ಇದ್ದಾರೆ. ಸಪೋಸ್ ಅಲ್ಲಿ ಯಡಿಯೂರಪ್ಪನವರ ಶಕ್ತಿ ಕುಂದಿತು, ವಿಜಯೇಂದ್ರ ಶಕ್ತಿ ಕುಂದಿತಪ್ಪ ಅಂತಂದರೆ ಯತ್ನಾಳರ ಬಣದಲ್ಲಿರುತ್ತಿರುವಂಥ ಇವರೆಲ್ಲರೂ ಪ್ರಾಮುಖ್ಯತೆಯನ್ನು ಪಡಿತಾ ಇದ್ದಾರೆ. ಈ ಒಂದು 2-3 ದಿನಗಳಲ್ಲಿ ಏನು ಬೇಕಾಗ್ಬೋದು. ಏನು ಯತ್ನಾಳ್ ಸಸ್ಪೆಂಡ್ ಆಗ್ತಾರೋ ಅಥವಾ ಯತ್ನಾಳರು ಮತ್ತಷ್ಟು ಬಲಿಷ್ಠರಾಗಿ ಬರ್ತಾರೋ. ಈಗಾಗಲೇ ಇವರೆಲ್ಲರೂ ದೆಹಲಿಗೆ ಹೋಗಿದ್ದಾರೆ. ಇವರ ಬಣದವರು ಯತ್ನಾಳ ಬಣ ಅಂತ ಗುರ್ತದ. ಬಟ್ ಅದರಲ್ಲಿ ಮೇನ್ ಇರೋರು ರಮೇಶ್ ಜಾರಕಿಹೊಳಿ ಅವರು. ಈಗ ದಾವಣಗೆರೆಯಲ್ಲಿ ನಡೀತಿರುವಂತಹ ಸಮಾವೇಶ ನಾವು ಮಾಡ್ತಾಯಿದ್ದೀವಿ ಸಮಾವೇಶ. ಅದಕ್ಕೆ ನಾವು ನಮ್ಮ ಬೆಳಗಾವಿಯಿಂದ 1 ಲಕ್ಷ ಜನರು ತೊಗೊಂಡ್ಬರ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ 10 ಲಕ್ಷ ಜನರು ಕೂಡಿಸ್ತೀವಿ ನಾವು ದಾವಣಗೆರೆಯಲ್ಲೇ, ನೀವು ಸಮಾವೇಶ ಮಾಡಿ ನಾವೇನು ಕಡಿಮೆ ಇಲ್ಲ ಅಂತ. ಅಲ್ಲೂ ಒಂದು ರೀತಿಯಿಂದ BJPಯಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಯತ್ನಾಳ್ ನಂತರ ನಾವಪ್ಪ ಅಥವಾ ಯತ್ನಾಳ್ ಅಂದರೆ ಹೆಚ್ಚು ಕಡಿಮೆ ಆದರೂ ನಾವು ಆಗ್ತೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ಎರಡೂ ನೆಲೆಯಲ್ಲೇ 2 ಕಡೆಯಿಂದ ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆ ರಮೇಶ್ ಅವರು, ಇನ್ನೊಂದು ಕಡೆ ಸತೀಶ್ ಅವರು. ಯಾರಾದರಾಗಲಿ ಅವ್ರ ಕುಟುಂಬದವರು ಒಬ್ಬರು ಮುಖ್ಯಮಂತ್ರಿ ಆಗಬೇಕು 2022ರಲ್ಲಿ. ಇದು ಅವರ ಟಾರ್ಗೆಟ್. ಇದನ್ನು ಅರ್ತಿರುವಂಥ DK ಶಿ ಅವರು 2022ರಲ್ಲಿ BJP ಬರೋದಿಲ್ಲ ಅನ್ನೋ ಅವ್ರ ತರ್ಕ. ಮತ್ತು ಹಂಗದ ಗ್ಯಾರಂಟಿ ಇವೆಲ್ಲ ನೋಡಿದಾಗ ಅನ್ನಿಸ್ತದೆ. ಬಟ್ ಅಷ್ಟರೊಳಗೆ ಇವರು ಗ್ಯಾರಂಟಿ ಏನು ಮಾಡಿಕೊಂಡು ಮತ್ತೇನು ಮಾಡಿ, ಯಾಕಪ್ಪ ಅಂದರೆ ಈ ಗ್ಯಾರಂಟಿ ಅದು ಏನಾಗಿ ಬಿಡ್ತೀವತ್ತಂತಂದ್ರೆ ಗ್ಯಾರಂಟಿ ಕೊಡದಿದ್ರೆ ಯಾವ ಪಕ್ಷವು ಆರಿಸಿ ಬರುವಂಥ ಸಾಧ್ಯತೆಗಳು ಇಲ್ಲ. ಅದಕ್ಕಾಗಿ ಈ ಗ್ಯಾರಂಟಿಯನ್ನು BJP ತೆಗೆದುಕೊಂಡ ಮೋದಿ ನೇತೃತ್ವದೊಳಗೆ ಗ್ಯಾರಂಟಿಗಳು ಘೋಷಣೆ ಮಾಡಿದರೆ 2022ರಲ್ಲಿ BJPಗೂ ಅವಕಾಶಗಳು ಹೆಚ್ಚಿದವು. ಹೀಗಾಗಿ ಇವತ್ತು DK ಶಿ ಅವ್ರಿಗೆ ಇರೋದು ಒಂದು ಆಪ್ಷನ್ ಅದು. ನಾವು ಒಬ್ಬರೇ ಇದ್ದೀರಿ, ಇದು ಇಬ್ಬರು ಇದ್ದಾರೆ. ಅವರು ಅದಕ್ಕೆ ರಮೇಶ್ ಇದ್ದಾರೆ, ಇನ್ನೊಬ್ಬರು ಸತೀಶ್ ಇದ್ದಾರೆ. ಅದಕ್ಕಾಗಿ ತಾವು ಆರಿಸಿ ಬರಬೇಕು 2022ರಲ್ಲಿ. ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಮತ್ತೊಬ್ಬರು ಇಲ್ಲಪ್ಪ ನಾಯಕ ಅನ್ನೋದನ್ನು ಮೆಸೇಜ್ ಕೊಡಬೇಕು. ಏಕಾಲಕ್ಕೆ ದೇವೇಗೌಡರಿಗೂ ಮೆಸೇಜ್ ಕೊಡಬೇಕು. ಮತ್ತು ಇನ್ನೊಂದು ಇಲ್ಲಿ ಸೂಕ್ಷ್ಮ ವಿಚಾರ ಮಾಡಿದಾಗ JDS ಜೊತೆಗೂ ಸಹಿತ ಯತ್ನಾಳರ ಗುಂಪು ಒಂದು ವೇಳೆ BJPಯಿಂದ ಹೆಚ್ಚು ಕಡಿಮೆಯಾಗಿ ಅವರು ತೆಗೆದು ಹಾಕಿದರೆ ಮಾಡಿದರೆ ಈ JDS ಜೊತೆ ಗುರುತಿಸಿಕೊಳ್ಳುವಂಥ